Welcome back to Pranav Coaching Center for class 7th CBSE टेक्स्ट बुक नेम मल्हार कक्षा 7th के लिए पहला पद। क्या है पहला पद? माँ कह एक कहानी। मैं पहले पढ़ती हूँ, मेरे साथ आप भी पढ़ो। माँ कह एक कहानी, बेटा समझ लिया क्या तूने मुझको अपनी नानी? कहती है मुझसे यह चोटी, तू मेरी नानी की बेटी। कह माँ कह, लेटी ही लेटी। राजा या रानी, राजा था या रानी, राजा था या रानी, माँ कहे एक कहानी। तू है हटी मंदन मेरे, सुन उपवन में बड़े सवेरे, ताता भ्रमण करते ते तेरे। जहाँ सुरभि मनमानी, जहाँ सुरभि मनमानी। हाँ माँ, यही कहानी। वर्ण वर्ण के फूल खिले थे, जलमल कर हिमबिंदु जिले थे। जलक जो के हिले मिले थे, लहराता था पानी, लहराता था पानी। हाँ यही कहानी। गाते थे खग कल कल स्वर से, सहसा एक हंस ऊपर से गिरा, बिद्ध होकर खर शर से। हुई पक्ष की हानि, हुई पक्ष की हानि। वरुण भरी कहानी, चौक उन्होंने उसे उठाया, नया जन्म सा उसने पाया। इतने में अकेटक आया, सुनी सभी ने जानी। व्यापक हुई कहानी। राहुल तू निर्णय कर इसका, न्याय पक्ष लेता है किसका? कह दे निर्भय जा हो जिसका। सुन लो तेरी बानी, माँ मेरी क्या बानी, मैं सुन रहा कहानी। कोई निरपराध को मारे, तो क्या अन्य उसे न अबारे। रक्षक पर भक्षक को वारे। न्याय दया का धानी, न्याय दया का धानी, तूने गुनी कहानी। पहला पद कवि मैथिली शरण गुप्त। अब मैं ಈಗ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡು. ಮಾ ಕಹ ಏಕ್ ಕಹಾನಿ. ಮಾ ತಾಯಿಗೆ ಹೇಳ್ತಿದ್ದಾನೆ ಅವನು ರಾಹುಲ್, ಒಂದು ಕತೆ ಹೇಳು ಅಂತೇಳಿ. ಮಾ ಕಹ ಏಕ್ ಕಹಾನಿ, ಬೇಟಾ ಸಮझ लिया तूने मुझको अपनी नानी, ಮಮ್ಮಿ ಕತೆ ಹೇಳ ಅಂತ ನಾನು. ಅವ್ರ ತಾಯಿ ಹತ್ರ, ಬೇಟಾ ಮಗನೇ ಏನು ನನ್ನ ಅಜ್ಜಿ ಅಂದ್ಕೊಂಡೇನ ಕತೆ ಹೇಳಕ್ಕೆ ಅಂತಂತಾರೆ. कहती है मुझसे यह चोटी, तू मेरी नानी की बेटी. ಎಲ್ಲರೂ ಹೇಳ್ತಾರಪ್ಪ ನೀ ನಮ್ಮ ಅಜ್ಜಿ ಮಗಳು ಅಂಥೇಳಿ. कहती है तुझे मेरे नानी की बेटी. ಕಹ ಲೇಟಿ ಲೇಟಿ, ಹೇಳಮ್ಮ ಹೇಳ ಅಲ್ಲೇ ಮಲ್ಕೊಂಡು ಕತೆ ಹೇಳ ಅಂತ ಕೇಳತ್ತಾನ ನಾನು. ಇಲ್ಲಿದ ನೋಡಿ ತಾಯಿ, ಇಲ್ಲಿ ಮಗು. ಮಾ ಕಹ ಏಕ, ಮಮ್ಮಿ ಒಂದು ಕತೆ ಹೇಳ, ನಾನಿನ್ನ ಅಜ್ಜಿ ಅಂದ್ಕೊಂಡು ಅಂತ ಮಮ್ಮಿ ಕೇಳ್ತಾರೆ. ಅಜ್ಜಿ ಅಲ್ಲ ನೀ ನಮ್ಮ ಅಜ್ಜಿ ಮಗಳು ಅಂತಾರೆ ಅಂತ ಹೇಳ್ತಾನೆ. ಕಹಮ್ಮ ಅಲ್ಲೇ ಮಲ್ಕೊಂಡಲ್ಲಿ ಒಂದು ಕತೆ ಹೇಳು ಅಂತ ಮಗ ಹೇಳ್ತಾನೆ. ರಾಜ ತಾ ಯಾ ರಾಣಿ, ಮೊದ್ಲೇಕಿನ ಹಳೆ ಕಾಲದಲ್ಲಿ ಕತೆ ನೋಡ್ರಿ, ಒಬ್ಬ ರಾಜ ಇದ್ದಂತ, ಒಬ್ಬಕ್ಕೆ ರಾಣಿ ಇದ್ಲಂತ. ಅವನು ಹೇಳ್ತಾನೆ ರಾಜ ಯಾ ರಾಣಿ, ರಾಜ ಇದ್ರೆ ರಾಣಿ ಇದ್ರೆ. ಮಾ ಕಹ ಏಕ್ ಕಹಾನಿ, ಮಮ್ಮಿ ಒಂದು ಕತೆ ಹೇಳ. तू है हटी मंदन मेरे, सुन उपवन में बड़े सवेरे. ನೀ ಅಂಕರು ಭಾಳ ಜಿದ್ದನವ ನೀ ಹೇಳಿದ ಮಾತು ಕೇಳಂಗಿಲ್ಲ. ಕೇಳಿಲ್ಲ, ಒಂದು ಕತೆ ಹೇಳ್ತೀನಿ. उपवन में बड़े सवेरे, उपवन ಗಾರ್ಡನ್ದಾಗ ಬೆಳಗಿನ ಜಾವದಲ್ಲಿ ಸವೇರೆ ತಾತ್ ನಿಮ್ಮ ತಂದೆ ಅಥವಾ ಅಜ್ಜ, ತಾತ್ ಭ್ರಮಣ ಕರ್ತೈತಿ, ಗಾರ್ಡನ್ದಾಗ ವಾಕಿಂಗ್ ಮಾಡತ್ತಿದ್ರು. ಅಜ್ಜಿ ಅವ್ರ ತಾಯಿ ಕತೆ ಹೇಳಕ್ಕೆ ಸ್ಟಾರ್ಟ್ ಮಾಡ್ದ. ತಾತ್ ಭ್ರಮಣ ಕರ್ ರಹೆ थे, ಜಹಾ ಸುರಭಿ ಮನ್ಮಾನಿ. ಸುರಭಿ ಅಂದರೆ ಹಂಸ ಪಕ್ಷಿ, ಇಲ್ಲ ಇದೆಲ್ಲ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ, ಇಲ್ಲಿ ಮೇಲ್ಗಡೆ ಸುರಭಿ ಮನ್ಮಾನಿ, ಜಹಾ ಸುರಭಿ ಮನ್ಮಾನಿ, ಎಲ್ಲದಲ್ಲಿ ಹಂಸ ಪಕ್ಷಿಗಳು ಇದಾಗ್ತಿದ್ವು. ಹಾಂ ಯಹಿ ಕಹಾನಿ, ಈ ಕತೆಯ ಅಂತ ನಾನು ನಡಕ ಮಗು ಮಿಡಲ್ಲ. ವರ್ಣ ಕೆ ಫೂಲ್ ಕಿಲೈತಿ, ಗಾರ್ಡನ್ನಾಗ ಕಲರ್ ಏನಿದು ಇಲ್ಲಿದಾವ ಪಿಕ್ಚರಲ್ಲಿ, ಕಲರ್ ಫ್ಲವರ್ಸ್. ವರ್ಣ ಫೂಲ್ ಕಿಯೈತಿ, ಜಲ್ಮಲ್ಕರ್ ಹಿಮಬಿಂದು ಜಿಲೈತಿ. ಆ ಒಂದು ಎಲೆಯಲ್ಲಿ ಇಬ್ಬನಿ ಬಿದ್ದಿತ್ತು. ಇಬ್ಬನಿ ನೀರಿನ ಹನಿ ಎಷ್ಟು ಶೈನಿಂಗ್ ಆಗಿ
ಹೊಳಿತಾ ಇದ್ವು. ಜಲ್ಕೆ ಜುಕೆ ಜಿಲೆ ಮಿಲೇತೆ ಹಲ್ಕೆ ಸೊ ಇಬ್ಬನಿ ಬಿದ್ದಿತ್ತು. ಇಬ್ಬನಿ ನೀರಿನ ಹನಿ ಅತ್ಯಂತ ಮನಮೋಹಕವಾಗಿ ಇತ್ತು. ಬೆಳಗ್ಗೆ ಟೈಮ್ನಾಗ 4-5 ಗಂಟೆಗೆ ಎದ್ದು ಗಾರ್ಡನ್ದಲ್ಲಿ ನೋಡಿರಿ, ಎಲೆ ಎಲ್ಲ ನೀರು ಬಿದ್ದೋರ್ ಇಬ್ಬನಿ ಅಂತಾರೆ ಅದಕ್ಕೆ. ಸೊ ಲಹರಾತಾತ ಪಾನಿ ಲಹರಾತಾತ ಪಾನಿ ಏನಾಗ್ತಾಯಿತ್ತಲ್ಲಿ, ನದಿ ನೀರು ಹರಿತಾ ಇತ್ತು. ಲಹರಾತಾತ ಪಾನಿ हाँ यही कहानी, हाँ ಈ ಕಥೆಯಾ ಅಂತ ಅವ್ನ ಮಗು ನಡಕ್ಕೆ गते गाते एक खग खल खल स्वर से सहसा एक हंस ऊपर से ಗಾತೆ ತೇ ಖಗ್. ಒಂದು ಪಕ್ಷಿ ಹಾಡ್ತಾ ಹಾಡ್ತಾ ಕಲ್ಲ ಕಲ್ಲ ಅಂತ ಒಂದು ಧ್ವನಿಯಲ್ಲಿ ಸರ್ಸ ಅಂದ್ರೆ ಹಂಸದ ಏಕ್ ಹಂಸ್ ಊಪರ್ ಸೆ ಗಿರ. ಆ ಒಂದು ಗಾರ್ಡನ್ದಲ್ಲಿ ತಾತ ಭ್ರಮಣ ಮಾಡೋ ಹೊತ್ನಾಗ ಮೇಲಿಂದ ಒಂದು ಹಂಸ ಪಕ್ಷಿ ಏನಾಯಿತು, ಕೆಳಗಡೆ ಬಿತ್ತು. ಸರ್ಸ ಹಂಸ್ ಊಪರ್ ಸೆ ಗಿರ. ಬಿದ್ದು ಹೋಕರ್ ಖರ್ ಶರ್ಸೆ ಒಂಥರ ಅದು ಗಾಯ ಆಗಿ ಬಿದ್ದಿತ್ತು ಎಲ್ಲ ಮೈ. ಅವನು ಇಲ್ಲೇನಿದಾರ ಬೇಟೆಗಾರ ಅದಕ್ಕೆ ಬಾಣ ಹೊಡಿತಾನೆ, ಮೈಯೆಲ್ಲ ಗಾಯ ಆಗಿ ಒಂದು ಕರ್ಕಶ ಧ್ವನಿಯಿಂದ ಅಳ್ತಾ ಬಿದ್ದಿತ್ತು. ಹುಯಿ ಪಕ್ಷ ಕಾ ಹಾನಿ ಹುಯಿ ಪಕ್ಷ ಕಾ ಹಾನಿ ಆಯಿತು, ಪಕ್ಷಿಗೆ ಹಾನಿ ಆಯಿತು ಅಂತ. ಕರುಣ್ ಬರೀ ಕಹಾನಿ ಒಂದು ಕರುಣೆಯ ಒಂದು ಕತೆ ಇದು. ಚೌಕ್ ಉನ್ನೋನೆ ಉಸೆ ಉಟಾಯ. ನಿಮ್ಮ ತಾತ ಅಲ್ಲಿ ಭ್ರಮಣ ಆಗ್ತಿದ್ರಲ್ಲ, ಚೌಕ್ ಅಂದ್ರೆ ಆಶ್ಚರ್ಯವಾಗಿದ್ದಳಗೆ ಅದನ್ನ ಏನು ಮಾಡ್ಕೊಂಡ್ರು, ಎತ್ತಿದ್ರು. ಉಟಾಯ ನಯಾ ಜನ್ಮ ಉಸ್ನೆ ಪಾಯ. ಅದಕ್ಕೊಂದು ಹೊಸ ಜನ್ಮನೇ ಸಿಕ್ಕಂಗಾತ ಪಕ್ಷಿಗೆ. ಅದು ಸಡನ್ಲಿ ಅವ್ರು ವಾಕಿಂಗ್ ಮಾಡ್ತಾಯಿದ್ರು, ಕೆಳಗೆ ಬಿತ್ತು. ಅವರು ಆಶ್ಚರ್ಯವಾಗಿ, ಚೌಕ್ ಅಂದರೆ ಆಶ್ಚರ್ಯ ಆಗಿ ಅದನ್ನ ಇಟ್ಕೊಂಡ್ರು. ಅದಕ್ಕೊಂದು ಹೊಸ ಜನ್ಮ ಬಂದಂಗಾಯಿತು. ಇತ್ನೇ ಮೇ ಆಕೋಟಕಾಯ. ಆಕೋಟಕ ಅಂದ್ರೆ ಬೇಟೆಗಾರ, ಇಲ್ಲೊಬ್ಬ ಇದನ್ನಲ್ಲ ಆಕೋಟಕಾಯ. ಲಕ್ಷ್ಯ ಸಿದ್ಧಿ ಕಾ ಮಾನಿ ಕೋಮಲ್ ಕಠಿನ್ ಕಹಾನಿ. ಇದೊಂದು ಲಕ್ಷ್ಯ, ಒಂದು ಸಿದ್ಧಿಯ ಒಂದು ಇದು ಕೋಮಲ್ ಕಠಿನ್ ಕಹಾನಿ, ಒಂದು ಅತ್ಯಂತ ಕೋಮಲವಾದ ಒಂದು ಕಠಿಣ ಒಂದು ಕತೆ. ಮಾಂಗಾ ಉಸ್ನೆ ಆಕ್ಷತ್ ಪಕ್ಷಿ ತೇರೆ ತಾತ ಕಿಂತು ತೇ ರಕ್ಷಿ ತಬ್ ಉಸ್ನೆ ಜೋತ ಖಗ ಪಕ್ಷಿ. ಅವನು ಏನು ಬೇಟೆಗಾರ ಇದ್ನಲ್ಲ, ತಾನು ಬೇಟೆ ಮಾಡಿದ್ದು ನಾನು, ನನಗೆ ಪಕ್ಷಿ ಕೊಡು ಅಂತ ಅವ್ನು ಕೇಳ್ತಾನೆ. ಬಟ್ ಆ ಟೈಮ್ನಲ್ಲಿ ನಿಮ್ಮ ತಾತ ಏನಿದ್ರು ಅದರ ರಕ್ಷಕರಾಗಿದ್ದರು. ಒಂದು ಪಕ್ಷಿನ ಕಾಪಾಡತ್ತಾರೆ ನೋಡೋರು, ರಕ್ಷಕರು ಹೆಂಗೆ ಕಾಪಾಡಿದ್ದಾರೆ. ತಬ್ ಉಸ್ನೆ ಜೋತ ಖಗ ಪಕ್ಷಿ. ಅವನು ಇಲ್ಲಿ ಬೇಟೆಗಾರ, ಇವರು ರಕ್ಷಕರು ನಿಮ್ಮ ತಾತ ಆ ಟೈಮ್ದಾಗ. ಹಟ್ ಕರ್ನೆ ಕಿ ಠಾನಿ ಅಬ್ ಭಡ್ ಚಲಿ ಕಹಾನಿ. ಈ ಥರ ಇಬ್ಬರು, ಅವನು ಬೇಟೆಗಾರ ನಂದಂತ, ಅವನು ಇವ್ರು ರಕ್ಷಕರಾದ ನಿಮ್ಮ ತಾತ ಅದು ನಂದಂತ. ಇದೇ ಥರ ಅವರ ಜಗಳ ಮುಂದುವರಿತು. ಹುವಾ ವಿವಾದ ಸಮಯ ನಿರ್ದಯ ಮೇ ಅಭಯ್ ಅಗ್ರಹಿ ತೇ ಸ್ವವಿಷಯ ಮೇ ಗೈ ಬಾತ್ ತಬ್ ನ್ಯಾಯಾಲಯ ಮೇ. ಇಬ್ಬರು ಬೇಟೆಗಾರ ನನಗೆ ಬೇಕು, ಆಕೋಟಕ್ಕೆ ರಕ್ಷಕರು ನಿಮ್ಮ ತಾತ ನನಗೆ ಬೇಕು, ಕಾಪಾಡಿರ್ತಾರಲ್ಲ. ಸೊ ಇದು ಹಾಗೆ ಜಗಳ ಎಲ್ಲಿವರೆಗೆ ಹೋಯ್ತು, ನ್ಯಾಯಾಲಯಕ್ಕೆ ಹೋಯ್ತು. ಇಲ್ಲಿ ರಾಜ ಇದ್ದಾನೆ, ಇವರು ರಕ್ಷಕರು, ಇವರು ಭಕ್ಷಕರು. ಸೊ ಏನಾಯ್ತು ಮುಂದೆ ಕತೆ ಹೇಳು. ಸುನಿ ಸಬಿನೇ ಜಾನಿ ವ್ಯಾಪಕ ಹುಯಿ ಕಹಾನಿ. ಒಬ್ಬೊಬ್ಬರು ಪ್ರತಿಯೊಬ್ಬರು ಅಲ್ಲಿ ಕುಂತ ಮಂತ್ರಿಗಳಾಗಿರೋ ಅವರು ಪ್ರತಿಯೊಬ್ಬರು ಇವ್ರ ಕತೆ ಕೇಳಾಕತ್ರು. ಏನಾಯ್ತು ಏನು ನಿಮ್ಮ ಸಮಸ್ಯೆ ಅಂತೇಳಿ. ರಾಹುಲ್ तू निर्णय कर, इसका न्याय पक्ष होता है तो किसका कह दो निर्भय जय हो जिसका. ತಾಯಿ ಕತೆ ಹೇಳ್ತಾ ಮಧ್ಯದಲ್ಲಿ ಮಗು ಕೇಳ್ತಿದ್ದಾರೆ. ಇಲ್ಲಿ ತಾಯಿ ಕತೆ ಹೇಳ್ತಿದ್ದಾರಲ್ಲ, ತಾಯಿ ಕತೆ ಹೇಳ್ತಿದ್ದ ಮಗುಗೆ ಹೇಳ್ತಿದ್ದ, ನೀನೇ ನಿರ್ಣಯ ಮಾಡು, ಪಕ್ಷಿ ಯಾರಿಗೆ ಹೋಗ್ಬೇಕು, ಈ ಬೇಟೆಗಾರಿಗೆ ಹೋಗ್ಬೇಕು ಅಥವಾ ಅದನ್ನ ರಕ್ಷಕರು ಮಾಡಿದ. ಸುನ್ಲು ತೇರಿ ಬಾನಿ ಮಾ ಮೇರಿ ಕ್ಯಾ ಬಾನಿ ಮೈ ಸುನ್ ರಹಾ ಕಾರ್. ನನಗೇನು ಗೊತ್ತು, ನಾನು ಕತೆ ಹೇಳತ್ತಿ ಕತೆ ಕೇಳ್ತೀನಿ ಅಷ್ಟೇ ಅಂತ ಅದು ಮಗು ಹೇಳ್ತಿದ್ದೆ. कोई निरपराध को मारे तो क्या अन्य उसे न आबारे रक्षक पर भक्षक को वारे. ಈಗ ಹಂಸ ಪಕ್ಷಿ ನಿರಪರಾಧಿ, ಅದಕ್ಕೇನು ಗೊತ್ತೇ ಇಲ್ಲ, ಸುಮ್ಮನೆ ತನ್ನ ಪಾಡಿಗೆ ಹಾರ್ತಾ ಇದೆ. ಯಾರಾದ್ರೂ ನಿರಪರಾಧಿಯನ್ನು ಮಾರಿದ್ರೆ ಕೊಂದ್ರೆ ತೋ ಅಪ್ನೆ ಅನ್ಯ ಉಸೆ ಇನ್ನೊಬ್ರು ಅದಕ್ಕೆ ರಕ್ಷಕರು ಮಾಡ್ತಿರ್ತಾರಲ್ಲ, ರಕ್ಷಕ್ ಪರ್ ಭಕ್ಷಕ ವಾರೆ. ಇಲ್ಲಿ ರಕ್ಷಕರು ಇವರು, ಭಕ್ಷಕರು ಇವರು, ಇಬ್ಬರ ನಡುವೆ ಜಗಳ ಆಗ್ತಿದೆ. ನ್ಯಾಯ ದಯಾ ಕಿ ದಾನಿ. ನ್ಯಾಯ ಯಾವಾಗಿದ್ದರೂ ದಯ ಇದೆ. ನೀವು ಎಲ್ಲ ಫಿಲ್ಮ್ ನೋಡ್ರಿ, ಸ್ಟಾರ್ಟಿಂಗ್ ಎಲ್ಲ ವಿಲನ್ಗಳು ಗೆಲ್ತಿರ್ತಾರೆ, ಬಟ್ ಎಂಡ್ ಎಲ್ಲ ಇದಾಗೋದು ಹೀರೋ.
ನ್ಯಾಯ ದಯಾಕ ದಾನಿ, ಯಾರು ದಯೆ ಇರ್ತಾರೋ ಅವ್ರಿಗೆ ನ್ಯಾಯ ದಯಾಕ ದಾನಿ ತೂನೆ ಗುನಿ ಕಹಾನಿ. ಈ ಒಂದು ಕತೆ ಕಡೆಗವರು ರಕ್ಷಕರಿಗೆ, ನಿಮ್ಮ ತಾತ ರಕ್ಷಕರಿರ್ತಾರೆ ಅವರಿಗೆ ಅದು ಹಂಸ ಪಕ್ಷಿ ಸೇರ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.